ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಅನ್ನೋನ್ ಗನ್ಮನ್ನ ಗನ್ನು ಮತ್ತೆ ಗರ್ಜಿಸಿದೆ. ಕಳೆದ ಕೆಲವು ದಿನಗಳಿಂದ ಅಷ್ಟು ಸದ್ದು ಸುದ್ದಿ ಇರಲಿಲ್ಲ. ಎಲ್ಲಿ ಹೋದ ಅನ್ನೋನ್ ಗನ್ಮನ್ ಅಂತ ಜನ ಕೂಡ ಹುಡುಕ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಈಗ ಒಂದು ಸುದ್ದಿ ಬಂದಿದೆ, ಸದ್ದಾಗಿದೆ. ಅನ್ನೋನ್ ಗನ್ಮನ್ನ ಗನ್ನು ಗರ್ಜನೆ ಮಾಡಿದೆ. ಹಾಗಾದ್ರೆ ಈ ಬಾರಿ ಅನ್ನೋನ್ ಗನ್ಮನ್ನ ಗನ್ನಿಗೆ ಹತ್ಯೆಯಾದ ಟೆರರಿಸ್ಟ್ ಯಾರು? ಪಾಕಿಸ್ತಾನದಲ್ಲ, ಕೆನಡಾದಲ್ಲ, ಅಥವಾ ಬೇರೆ ಯಾವುದೋ ದೇಶದಲ್ಲ. ಯಾವ ರೀತಿ ಈ ಬಾರಿ ಅನ್ನೋನ್ ಗನ್ಮನ್ನ ಆಪರೇಷನ್ ನಡೀತು? ಬಹುಶಃ ನಿಮಗೆ ತುಂಬಾ ಕುತೂಹಲ ಇರ್ಬೋದು. ನಾನು ಎಲ್ಲ ವಿವರಗಳನ್ನ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ. ಅನ್ನೋನ್ ಗನ್ಮನ್ ಪಾಕಿಸ್ತಾನದಲ್ಲಿ, ಕೆನಡಾದಲ್ಲಿ ಟೆರರಿಸ್ಟ್ಗಳ ಎದೆಯನ್ನ ಗಡಗಡ ನಡಗಿಸ್ತಾ ಇದ್ದಾನೆ. ಈಗಾಗಲೇ 21ಕ್ಕೂ ಹೆಚ್ಚು ಜನರನ್ನ ಆತ ಹೆಸರಿಲ್ಲದ ಹಾಗೆ ಹತ್ಯೆ ಮಾಡಿದ್ದಾಯ್ತು. ಈಗ ನಮ್ಮ ರಾಷ್ಟ್ರೀಯ ತನಿಖಾ ದಳಕ್ಕೆ, NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಬಹು ವರ್ಷಗಳಿಂದ ವಾಂಟೆಡ್ ಆಗಿದ್ದಂಥ ಒಬ್ಬ ಕ್ರಿಮಿನಲ್ನ, ಒಬ್ಬ ಟೆರರಿಸ್ಟ್ನ ಅನ್ನೋನ್ ಗನ್ಮನ್ ಹೊಡೆದು ಹಾಕಿದ್ದಾನೆ. ಯಾರು ಆತ? ಯಾರು ಆ ಕ್ರಿಮಿನಲ್? ಯಾವ ಕೇಸಲ್ಲಿದ್ದ? ಏನು ಮಾಡ್ತಿದ್ದ ಅವನು? ನೋಡಿ, ಚೀನಾ ಜೊತೆ ಕೈ ಜೋಡಿಸಿ ಅಕ್ರಮ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆಯನ್ನ ಮಾಡ್ತಾ ಇದ್ದ. ಆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಆತ ಕೊಡ್ತಾ ಇದ್ದಿದ್ದು ಯಾರಿಗೆ ಗೊತ್ತಾ? ನಮ್ಮ ಭಾರತದ ನಾಗಾಲ್ಯಾಂಡ್ನ ದಂಗೆಕೋರರ ಗುಂಪಿಗೆ. ನೀವು ಕೇಳಿರ್ಬೋದು, NSCNIN ಅಂತ ನಾಗಾಲ್ಯಾಂಡ್ನಲ್ಲಿ ಒಂದು ದಂಗೆಕೋರರ ಗುಂಪಿದೆ. ರಾಷ್ಟ್ರ ವಿರೋಧಿ ಗುಂಪು, ರಾಷ್ಟ್ರದ ಭದ್ರತೆಗೆ ಆತಂಕವನ್ನು ತಂದಿದ್ದಂಥ ಗುಂಪದು. ಆ ಗುಂಪಿಗೆ, ಆ ದಂಗೆಕೋರರಿಗೆ, ಆ ದೇಶದ್ರೋಹಿಗಳಿಗೆ ಈ ಕ್ರಿಮಿನಲ್, ಈ ಟೆರರಿಸ್ಟ್ ನಿರಂತರವಾಗಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ರವಾನೆ ಮಾಡ್ತಿದ್ದ, ಪೂರೈಕೆ ಮಾಡ್ತಿದ್ದ. ಬಹಳಷ್ಟು ವರ್ಷಗಳಿಂದ NIA ಈತನ್ನ ಬಲಿ ಹಾಕ್ಲಿಕ್ಕೆ ಬಲೆ ಬೀಸಿತ್ತು. ಇನ್ಫ್ಯಾಕ್ಟ್ ಒಂದ್ಸತಿ ಅವನ್ನ ಅರೆಸ್ಟ್ ಕೂಡ ಮಾಡಿದ್ರು. ಉತ್ತರ ಪ್ರದೇಶ ಹಾಗೂ ಬಿಹಾರದಲ್ಲಿ ಇಂಥದ್ದೇ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ ಕೇಸಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ರು. ಆದರೆ ಅದಾದ ನಂತರ ಆತ ತಪ್ಪಿಸ್ಕೊಂಡಿದ್ದ. ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಅನ್ನೋನ್ ಗನ್ಮನ್ ಪಾಕಿಸ್ತಾನ, ಕೆನಡಾದ ನಂತರ ಈಗ ಮಯನ್ಮಾರ್ಗೆ ಎಂಟ್ರಿ ಕೊಟ್ಟಿದ್ದಾನೆ. ಆ ಮಯನ್ಮಾರ್ನಲ್ಲೇ ಈ ಟೆರರಿಸ್ಟ್ನ, ಈ ಕ್ರಿಮಿನಲ್ನ ಹೊಡೆದು ಹಾಕಿದ್ದಾನೆ. ಈತ ಎಷ್ಟರ ಮಟ್ಟಿಗೆ ಬೇಕಾಗಿದ್ದ ಅಂದರೆ, NIA ಸೇರಿದಂತೆ ಬಹಳಷ್ಟು ಕಾನೂನು ಸಂಸ್ಥೆಗಳು ಇವೊಂದೊಂದು ಸುಳಿವು ಕೊಟ್ಟರೆ ಸಾಕು, ಬಹುಮಾನ ಕೊಡ್ತೀವಿ, ಲಕ್ಷಾಂತರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದರೆ ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ಸಿಕ್ಕಿರಲಿಲ್ಲ. ಆದರೆ ಈ ಅನ್ನೋನ್ ಗನ್ಮನ್ ಮಯನ್ಮಾರ್ಗೆ ನುಗ್ಗಿ ಆ ಕ್ರಿಮಿನಲ್ನ ಹಿಡಿಯೋದಷ್ಟೇ ಅಲ್ಲ, ಹೊಡೆದಾಕಿದ್ದಾನೆ. ಅಲ್ಲಿಗೆ ಅವನ ಚಾಪ್ಟರ್ ಕ್ಲೋಸ್ ಆಗಿದೆ. ಬಹುಶಃ ಅನ್ನೋನ್ ಗನ್ಮನ್ನ ಈ ಆಕ್ಷನ್ಸ್, ಈ ಆಪರೇಷನ್ಸ್ ಡೆಫಿನೆಟ್ಲಿ ಭಾರತದ ಮಟ್ಟಿಗೆ ಬಹಳ ದೊಡ್ಡ ರಕ್ಷಣೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ಆತ ಹೊಡೆದಾಕಿರೋರು ಎಲ್ಲರೂ ಕೂಡ ನಮ್ಮ ರಾಷ್ಟ್ರದ ರಕ್ಷಣೆಗೆ ಆಪತ್ತು ತಂದವರು, ಉಗ್ರಗಾಮಿಗಳು, ಭಯೋತ್ಪಾದಕರು, ಟೆರರಿಸ್ಟ್ಗಳು. ಹೀಗೆ ಶತ್ರುವಿನ ಅಖಾಡಕ್ಕೆ ನುಗ್ಗಿ ಆ ಶತ್ರುವನ್ನ ಹೆಸರಿಲ್ಲದ ಹಾಗೆ ಹತ್ಯೆ ಮಾಡ್ತಿರೋ ಅನ್ನೋನ್ ಗನ್ಮನ್ ಯಾರ ಅಸ್ತ್ರ, ಯಾರ ಬ್ರೈನ್, ಯಾರ ತಾಕತ್ತು, ಯಾರ ಸಾಮರ್ಥ್ಯ, ಯಾರ ಪವರ್? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.